ಹಾಯ್ ಫ್ರೆಂಡ್ಸ್, ಹಲೋ. ಇವತ್ತು ನಾವು ಚಕ್ಲಿ ಮಾಡೋದ್ರಿಂದ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೆನ್ನೆ ನೈಟ್ ಎಲ್ಲ ಕರ್ಜಿಕಾಯಿ ಮಾಡಿದ್ದು ನೋಡಿದಿರಿ ಅಲ್ವಾ. ಅದಕ್ಕೆ ಇವತ್ತು ಚಕ್ಲಿ ಮಾಡ್ಕೊತಾ ಇದ್ದೀವಿ. ಗಣಪತಿ ಬಿಡಬೇಕಂದ್ರೆ ನಮ್ಮೂರಲ್ಲಿ ಎಲ್ಲರೂ ಕೂಡ ಚಕ್ಲಿ ಕರ್ಜಿಕಾಯಿ ಎರಡು ಮಾಡೇ ಮಾಡ್ತಾರೆ. ಅದೇನೋ ಸಂಪ್ರದಾಯ ಬಂದ್ಬಿಟ್ಟಿದೆ. ಗಣಪ ಬರುವಾಗ ಹೋಳಿಗೆ ಮಾಡೋದು, ಕಳಿಸುವಾಗ ಚಕ್ಲಿ ಕರ್ಜಿಕಾಯಿ ಮಾಡೋದು. ಹಾಗಾಗಿ ನಾವು ವರ್ಷನೂ ಇದೇ ಥರ ಮಾಡ್ತಿರ್ತೀವಿ. ಚಕ್ಲಿ ಮಾಡೋಕ್ಕೆಲ್ಲ ನಾವು ಯಾರನ್ನೂ ಕರೀಲಿಲ್ಲ. ಯಾಕಂತ ಅಂದರೆ ಸ್ವಲ್ಪನೇ ಅಲ್ವಾ, ನಾವೇ ಮಾಡ್ಕೋಬೋದು. ಬಾಳೆ ಇರಲಿಲ್ಲ, ಇಷ್ಟೇ ನಮ್ಮ ಮನೆಗೆ ಇಷ್ಟು ಬೇಕು ಅಷ್ಟೇ ಮಾಡ್ಕೋತಾ ಇದ್ದೀವಿ. ನಾನು ಇದೆಲ್ಲ ಹಿಂಗೆ ಬಿಟ್ಬಿಟ್ಟು ಕೊಟ್ಟರೆ ನಮ್ಮ ಅವ್ವ ಕುತ್ಕೊಂಡು ಕರ್ಕೊಡುತ್ತೆ. ಹಿಟ್ಟೆಲ್ಲ ರೆಡಿ ಮಾಡಿಕೊಟ್ಟಿತ್ತು ನಮ್ಮ ಅವ್ವನೇ. ಹಾಗಾಗಿ ಯಾರು ಬೇಕು ಅಂತ ಅನ್ನಿಸ್ತಿಲ್ಲ. ಧನ್ಯ ಬೆಳಗ್ಗೆ ಎದ್ದು ಚಿತ್ರಾನ್ನ ಮಾಡಿದ್ವಿ. ತಿಂಡಿ ಎಲ್ಲ ತಿನ್ಕೊಂಡು ಸ್ಕೂಲಿಗೆ ಹೋದ್ಲು. ನಮ್ಮ ಜಶು ಅವನಿಗೂ ಸ್ವಲ್ಪ ಪರವಾಗಿಲ್ಲ, ಈಗ ಸ್ವಲ್ಪ ಓಕೆ ಆಗಿದ್ದಾನೆ. ಜ್ವರ ಎಲ್ಲ ಏನಿಲ್ಲ. ಸಿರಪ್ ಎಲ್ಲ ಹಾಕಿ ಅವನಿಗೂ ಕೂಡ ನಿದ್ದೆ ಮಾಡಿಸಿದ್ದೀವಿ. ಇವಾಗ ಅವ್ನು ಎದ್ದೇಳೋಷ್ಟೊತ್ತಿಗೆ ಮಾಡ್ಕೋಬೇಕು ಅಂತ ಬೇಗ ಮಾಡ್ಕೋತಾ ಇದ್ದೀವಿ. ಮತ್ತು ನಮ್ಮವ್ವ ಹಸು ಕಾಯಕ್ಕೆ ಕೂಡ ಹೋಗಿಲ್ಲ, ಯಾಕಂತಂದರೆ ಚಕ್ಲಿ ಮಾಡ್ತಿದ್ದೀವಲ್ಲ ಅದಕ್ಕೇನೆ. ಮತ್ತು ಏನಾದರೂ ಮನೇಲಿ ಒಂದು ಏನಾರ ಮಾಡೋದಿದ್ಬಿಟ್ರೆ ಕೆಲಸನೇ ಆಗಲ್ಲ ನೋಡಿ. ಇಷ್ಟು ಕೆಲಸ ಮಾಡಿದ್ರೆ ಆಗೋದೇ ಇಲ್ಲ. ಏನಾದರೂ ಮಾಡೋದಿದ್ಬಿಟ್ರೆ ಮನೆಯೆಲ್ಲ ಫುಲ್ ಮೆಸ್ಸಿ ಆಗಿಬಿಡುತ್ತೆ. ನಮ್ಮ ಧನ್ಯಗೆ ಈ ಥರ ಮನೇಲಿ ಅಂದರೆ ಚಕ್ಲಿ ಮಾಡಿಬಿಟ್ರೆ ತಿನ್ಕೊಂತ ಓಡಾಡ್ತಿರ್ತಾಳೆ. ಅವಳಿಗೆ ತುಂಬಾ ಇಷ್ಟ ಆಗುತ್ತಿದ್ದಾರೆ ಎಲ್ಲ ಮಾಡಿದ್ರೆ. ನಮ್ಮ ಜಶು ಏನೋ ಗೊತ್ತಿಲ್ಲ, ಇನ್ನು ಈ ವರ್ಷ ನೋಡಬೇಕು. ಹೋದ ವರ್ಷ ಎಲ್ಲ ಒಂದು ಪಾಪು ಇದ್ದ, ಸಣ್ಣ ಇದ್ದ, ತಿಂತಾ ಇರಲಿಲ್ಲ. ಈ ಸಲ ಏನು ಮಾಡ್ತಾನೆ ಅನ್ನೋದು ನೋಡಬೇಕು, ತಿಂತಾನೋ ಇಲ್ವೋ. ಅವ್ನು ಹುಟ್ಟಿದಾಗಿಂದ ನಾವು ಫಸ್ಟ್ ಟೈಮ್ ಚಕ್ಲಿ ಮಾಡ್ತಿರೋದು. ಮಾಡೇ ಇರಲಿಲ್ಲ ನಾವು ನಮ್ಮ ಮನೇಲಿ. ಹೋದ ವರ್ಷ ಮಾಡಿದ್ವಿ, ಆದರೆ ಅವ್ನು ಸಣ್ಣವನಿದ್ದ, ತಿಂತಾ ಇರಲಿಲ್ಲ. ಬೇಗ ಮಾಡ್ಕೊಂಬಿಡೋಣ. ಜಶು ಬೇರೆ ಮಲಗಿದ್ದಾನೆ, ಎದ್ದಾಳ ಅಷ್ಟೊತ್ತಿಗೆ ಬೇಗ ಮಾಡ್ಕೊಂಬಿಟ್ಟು ಆಮೇಲೆ ಸಿಗೋಣ. ನಿಮ್ಗೇನಾರ ಚಕ್ಲಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಮ್ಮ ಅವ್ವನ ಕೈಯಿಂದ ನಮ್ಮ ಅವ್ವನ ಬಾಯಿಂದನೇ ಹೇಳಿಸ್ತೀನಿ ಹೇಗೆ ಮಾಡೋದು ಏನು ಅಂತ ಎಲ್ಲ, ಸರಿನಾ? ಫೈನಲಿ ಆಯಿತು ಫ್ರೆಂಡ್ಸ್, ನಮ್ಮದು ಚಕ್ಲಿ ಸಂಭ್ರಮ. ಅವ ಆಯ್ತೇನವ? ಇದೊಂದಿಷ್ಟಿದೆ, ಇಲ್ಲೊಂದು ಸ್ವಲ್ಪ ಇದೆ, ಮಾಡಿಟ್ಟಿದ್ದೀನಿ. ಇದೆಲ್ಲ ಕರೆದಿರೋದು. ಸ್ವಲ್ಪ ನಮ್ಮ ಮನೇಲಿ ಜನ ಜಾಸ್ತಿ ಅಲ್ವಾ, ಹಾಗಾಗಿ ಬೇಗ ಖಾಲಿ ಆಗಿಬಿಡುತ್ತೆ. ಎಲ್ಲ ಹಂಗಂಗೆ ಇದೆ ಕೆಲಸ. ಇನ್ಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕು. ಅಡುಗೆ ಮನೆ ಒಂದು ನೆಲ ಒರೆಸಿರಲಿಲ್ಲ, ಇನ್ನೆಲ್ಲ ನೆಲ ಒರೆಸಿದ್ದೆಲ್ಲ ಆಗಿತ್ತು. ಪಾಪು ಕೂಡ ಮಲಗಿದ್ದಾನೆ. ಅವನ್ನ ಎದ್ದಾಳ ಅಷ್ಟೊತ್ತಿಗೆ ಕಂಪ್ಲೀಟ್ ಆಯಿತು. ಅದೇ ಖುಷಿ ನನಗೆ. ನೋಡಿ ಇಲ್ಲಿ ಗೊಂಬೆ ಹಿಡ್ಕೊಂಡು ಮಲಗಿದ್ದಾನೆ. ಅವನು ಎದ್ದಾಳ ಅಷ್ಟೊತ್ತಿಗೆ ಆಯ್ತಲ್ಲ ಅನ್ನೋದೇ ಒಂದು ಖುಷಿ. ಯಪ್ಪ, ಸೊಂಟ ಎಲ್ಲ ನೋವಾಗೋಯ್ತು. ಬಿಸಿಲು ನೋಡಿದ್ರೆ ಉರಿತಾ ಇದೆ. ಯಪ್ಪ, ಮುಖ ಕಣ್ಣು ಬಿಟ್ಟು ನೋಡೋಕ್ಕೂ ಆಗ್ತಿಲ್ಲ, ಅಷ್ಟು ಬಿಸಿಲಿದೆ. ಬೆಳಗ್ಗೆಯಿಂದ ಫುಲ್ ಬರೀ ಚಕ್ಲಿ ಮಾಡಿದ್ದೇ ಆಗೋಯ್ತು. ಇಬ್ಬರೇ ಅಲ್ವಾ, ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಒಂದು 11 ಗಂಟೆ ಕುತ್ಕೊಂಡವರು ಒಂದು 3:30ವರೆಗೂ ಬರೀ ಚಕ್ಲಿ ಮಾಡಿದ್ದೇ ಆಗೋಯ್ತು. ಹಾಗಾಗಿ ಬೇರೆ ಥರ ಏನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಅದರದ್ದೇ ಆಗೋಯ್ತಲ್ಲ. ಆಮೇಲೆ ಜಶು ಎದ್ದ, ಅವನಿಗೆ ಊಟ ಮಾಡಿಸೋದಾಗಿರ್ಬೋದು, ಪಾತ್ರೆ ತೊಳ್ಕೊಳ್ಳೋದು, ಕಸ ಇದ್ದೇ ಇರುತ್ತಲ್ಲ. ಇವಾಗ ಸ್ನಾನ ಮಾಡಿಕೊಂಡು ದೇವ್ರಿಗೆಲ್ಲ ಪೂಜೆ ಮಾಡಿ ಇವಾಗ ಸ್ವಲ್ಪ ಸಮಾಧಾನ ಆಯಿತು. ನಮ್ಮ ಮನೆಗೆ ದೇವ್ರ ಪೂಜೆ ಮಾಡಲಿಲ್ಲ ಅಂದರೆ ನಮಗೆ ಡೇ ಒಂಥರ ಬೋರ್ ಅನ್ನಿಸ್ತಿರುತ್ತೆ. ದೇವ್ರ ಪೂಜೆ ಮಾಡಿಬಿಟ್ರೆ ಒಂಥರ ಸಮಾಧಾನ ಅನಿಸುತ್ತೆ. ಹಾಗಾಗಿ ಈಗೆಲ್ಲ ಎಷ್ಟು ಗಂಟೆ ಆಗಿದೆ? 6 ಗಂಟೆ ಆಗಿದೆ ಕರೆಕ್ಟಾಗಿ. ಇವಾಗೆಲ್ಲ ನಮ್ಮವ್ವ ಕೂಡ ಈಗ ಸ್ನಾನ ಮುಗಿಸ್ಕೊಬಂತು. ಸ್ನಾನ ಮುಗಿಸಿ ದೇವ್ರ ಪೂಜೆ ಎಲ್ಲ ಮುಗಿಸಿ ಇವಾಗ ನಿಂತಿದ್ದೀವಿ. ಧನ್ಯ ಇವಾಗ 6 ಗಂಟೆಗೆ ಬಂದಿದ್ದಾಳೆ. ಅವಳಿಗೆ S7 ನಡೀತಿರೋದ್ರಿಂದ ಸ್ವಲ್ಪ ಲೇಟಾಗಿ ಸ್ಕೂಲ್ ಬಿಡ್ತಾ ಇದೆ. ಹಾಗಾಗಿ ಅವಳು ಈಗ ಬಂದು ಅವಳು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡು ಸ್ವಲ್ಪ ಅದು ಇದು ಹೊಟ್ಟೆಗೇನೋ ತಿನ್ಕೊಂಡು ಇವಾಗ ಓದ್ಕೊಳ್ಳೋಕ್ಕೆ ಅಂತ ಕೂತಿದ್ದಾಳೆ. ಜಶು ಅವ್ರು ಹೊರಗಡೆ ಆಟಾಡ್ತಿದ್ದಾನೆ. ಬನ್ನಿ ಅವರಿಬ್ಬರು ಏನೇನು ಮಾಡ್ತಿದ್ದಾರೆ ತೋರಿಸ್ತೀನಿ. ಧನ್ಯ ಇಲ್ಲಿ ನೋಡಿಲಿ, ಹಾಯ್. ಬರ್ಕೋತಾ ಇದ್ದಾಳೆ, ಅವನು ಓದ್ಕೋತಾ ಇದ್ದಾನೆ. ನಮ್ಮ ಜಶು ಅಂತೂ ಮಾಡ್ತಾನೆ. ಈ ತುಂಟ ಹುಡುಗನಿಂದ ನಮಗೆ ಸಾಕಾಗ್ಬಿಟ್ಟಿದೆ. ನೋಡ್ರಿ ಇಲ್ಲಿ ಮಣ್ಣಲ್ಲಿ ಆಡ್ತಿದ್ದಾನೆ. ಹುಷಾರಿಲ್ಲ ಅಂತ ನಾವು ಹಾಸ್ಪಿಟಲಿಗೆ ಕರ್ಕೊಂಡೋದ್ರೆ ಇವನು ಮಣ್ಣಲ್ಲಿ ಆಟಾಡೋಕೆ ಓಡಾಡ್ತಿದ್ದಾನೆ. ಹೇಯ್ ಬಾ, ಒಳಗೆ ಹೋಗೋಣ ಬಾ.
ನಾನು ಅವ್ನು ಆರಾಮಾಗಿದ್ದಾಗ ಮಣ್ಣಲ್ಲಿ ಆಡ್ಬೇಕಾದ್ರೆ ಆಡಬೇಡ ಅಂತ ಹೇಳಲ್ಲ, ಯಾಕಂದರೆ ಮಕ್ಕಳು ಸ್ವಲ್ಪ ಮಣ್ಣಲ್ಲಿ ಆಡಿದ್ರೆ ಅವ್ರ ಆರೋಗ್ಯಕ್ಕೂ ಒಳ್ಳೆಯದು ಅಂತಲೇ ಹೇಳ್ತಾರೆ ಅಲ್ವಾ. ಮಣ್ಣಲ್ಲಿ ಒಂದು ಸ್ವಲ್ಪ ಅವ್ರಿಗೂ ಮಣ್ಣಲ್ಲಿ ಆಡೋಕ್ಕೆ ಟೈಮ್ ಕೊಡಬೇಕು ನಾವು, ಹಾಗಾಗಿ ನಾನು ಸುಮ್ಮನೆ ಇರ್ತೀನಿ. ಆದರೆ ಈ ಟೈಮ್ ಅಲ್ಲ, ಅವನಿಗೆ ಸ್ವಲ್ಪ ಹುಷಾರಿಲ್ಲದಿರೋ ಕಾರಣ ಅವನಿಗೆ ಬಿಡಬಾರ್ದು ಇವಾಗ ಹೊರಗಡೆ. ಡಾಕ್ಟರ್ ಕೂಡ ಹೇಳಿದ್ದಾರೆ 3 ದಿನ ಅವನ್ನೆಲ್ಲೂ ಹೊರಗೆ ಬಿಡಬೇಡಿ ಅಂತ. ಬೆಳಗ್ಗೆಯಿಂದನೂ ಒಳಗೆ ಇಟ್ಕೊಂಡಿದ್ದೀವಿ, ಪಾಪ ತುಂಬ ಹೊತ್ತು ಮಲ್ಕೊಂಡೇ ಇದ್ದ ಅವನು. ನಾನು ಸ್ವಲ್ಪ ಚೇಂಜಸ್ ಇರಲಿ ಅಂತ ಈಗ ಒಂದು 5-10 ನಿಮಿಷ ಬಿಡೋಣ ಅಂತ ಬಿಟ್ಟಿದ್ದೀನಿ. ನಮ್ಮವ್ವ ಇವಾಗ ಹಾಲು ಕರಿಯೋಕ್ಕೆ ಅಂದ್ಬಿಟ್ಟು ಎಲ್ಲ ತಗೊಂಡೋಯ್ತು. ಏನಕ್ಕವದು ಒಳ ಕರ್ಕೊಂಡು ಹೋಗಪ್ಪ ಇವನ್ನ. ಹೊಗೆ ಹಾಕ್ಕೊಂಡು ಹಾಲು ಕರಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ ಇವಾಗ. ಇವತ್ತು ನಮ್ಮವ್ವ ಹಸು ಮೇಯ್ಸೋಕ್ಕೆ ಕೂಡ ಹೋಗಿರಲಿಲ್ಲ. ಹಸುಗಳು ಮೇಯಕ್ಕೆ ಹೋದರೆ ಸ್ವಲ್ಪ ಕೊಟ್ಟಿಗೆ ಎಲ್ಲ ನೀಟಾಗಿರುತ್ತೆ. ಅದು ಅವ್ರ ಮನೆಯಲ್ಲೇ ಇದ್ಬಿಟ್ವು ಅಂದರೆ ಸುಮ್ಮನೆ ಈ ಥರ ಗಲೀಜು, ತುಂಬ ಸಗಣಿ ಹಾಕೊಳ್ಳೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ತಿರ್ತವೆ. ಇದನ್ನ ನೋಡೋಕ್ಕಾಗದೆ ನಮ್ಮವ್ವ ಅರ್ಧ ಹಾಕ್ಲಿಗೆ ಹೋಗುತ್ತೆ. ದನ ಹಸು ಮೇಯ್ಸಕ್ಕೆ ಹೋಗ್ತಾರೆ. ಇವತ್ತು ಏನಪ್ಪ ಅಂದರೆ ನಮ್ಮೂರಲ್ಲಿ ನಾಳೆ ಗಣಪತಿ ಬಿಡ್ತಾ ಇದ್ದಾರೆ ಅಲ್ವಾ, ಹಾಗಾಗಿ ದೇವಸ್ಥಾನದಲ್ಲಿ ಪರ ನಡೀತಿದೆ. ಇವತ್ತೆಲ್ಲರೂ ಊಟಕ್ಕೆ ಅಲ್ಲಿಗೆ ಹೋಗಬೇಕು ತಟ್ಟೆ ಇಟ್ಕೊಂಡು. ನಮ್ಮ ಮನೇಲಿ ಯಾರು ಅಡುಗೆ ನಾವು ಯಾರು ಇಡೀ ನಮ್ಮ ಊರಲ್ಲೇ ಇವತ್ತು ಯಾರೂ ಅಡುಗೆ ಮಾಡಲ್ಲ. ಯಾಕಂತ ಅಂದರೆ ಊಟ ಎಲ್ಲ ಅಲ್ಲೇ ಆಗುತ್ತೆ ಅಲ್ವಾ. ಹಾಗಾಗಿ ನಾನಾಗಿರ್ಬೋದು, ನಮ್ಮವ್ವ, ಮಹೇಶ್ವರ್, ಪ್ರತಿಯೊಬ್ಬರು ನಾವೆಲ್ಲ ಅಲ್ಲೇ ಊಟ ಮುಗಿಸ್ಬಿಡ್ತೀವಿ. ನೋಡೋಣ ಬನ್ನಿ, ಅಲ್ಲಿ ಹೋಗ್ಬೇಕಾದ್ರೆ ಸಿಗೋಣ. ಊಟಕ್ಕೆ ಬಂದ್ವಿ, ಇನ್ನೊಂದು ಜನ ಯಾರೂ ಬಂದಿಲ್ಲ. ಹಾಗಾಗಿ ಇಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ದೇವಸ್ಥಾನದ ಕಟ್ಟೆ ಮೇಲೆ. ಎಲ್ಲ ಜನ ಎಲ್ಲ ಈಗ ಬರ್ತಾ ಇದ್ದಾರೆ. ನಮ್ಮ ಜಶು ಅಂತೂ ನಿಂತ್ಕೊಂಬಿಟ್ಟವನೆ ಫಸ್ಟು. ಆಯಿತು, ಊಟ ಆಯಿತು, ಎಲ್ರದ್ದು ಊಟ ಆಯಿತು. ಎಲ್ಲರೂ ಹೊಟ್ಟೆ ತುಂಬ ಫುಲ್ ಊಟ ಆಯಿತು. ಏನೇನು ಮಾಡಿಸಿದ್ರು ಅಂದರೆ ಪಾಯಸ, ಪಲ್ಯ, ಉಪ್ಪಿನಕಾಯಿ ಆ್ಯಂಡ್ ಅನ್ನ ಸಾರು ಇಷ್ಟಿತ್ತು. ಭಾಳ ಚೆನ್ನಾಗಿತ್ತು ಊಟ ಮಾತ್ರ. ನಂಗೆ ತುಂಬ ಇಷ್ಟ ಆಯಿತು. ಎಲ್ಲ ಹೊಟ್ಟೆ ತುಂಬ ಊಟ ಮಾಡ್ಕೊಂಬಂದ್ವಿ. ಎಷ್ಟು ಸ್ವಲ್ಪ ಊಟ ಮಾಡಲಿಲ್ಲ ಅಲ್ಲಿ, ಯಾಕಂದರೆ ಜನದ ಮಧ್ಯೆ ಮಕ್ಕಳು, ಅವನು ನಾರ್ಮಲಾಗಿ ಮನೇಲೇ ಊಟ ಮಾಡಲ್ಲ, ಅಲ್ಲಿ ಊಟ ಮಾಡೋದು ಕಷ್ಟನೇ ಅಲ್ವಾ. ಹಾಗಾಗಿ ಸ್ವಲ್ಪ ತಟ್ಟೆಗೆ ಹಾಕ್ಸ್ಕೊಂಡು ತಗೊಂಬಂದ್ವಿ. ಇಲ್ಲಿ ಏನಪ್ಪ ಅಂದರೆ ತಟ್ಟೆ ಇಟ್ಕೊಂಡು ಹೋಗ್ಬೇಕು ಊಟಕ್ಕೆ. ಜಸ್ಟಿಗೆ ಅಂತ ನೆಕ್ಸ್ಟ್ ತಟ್ಟೆ ತೊಗೊಂಡೋಗಿ ಅವನಿಗೆಲ್ಲ ಅನ್ನ ಸಾಂಬಾರೆಲ್ಲ ಹಾಕ್ಸ್ಕೊಬಂದಿದೆ. ಪಾಯಸ ಎಲ್ಲ ಏನು ಹಾಕ್ಸ್ಕೊಬರ್ಲಿಲ್ಲ. ಹಾಕ್ಸ್ಕೊಬಂದು ಇಲ್ಲಿ ಕರ್ಕೊಂಬಂದು ಊಟ ಎಲ್ಲ ಮಾಡಿಸಿ ಅವನು ಈಗ ಪಕ್ಕದ ಮನೇಲಿ ಆಟ ಆಡ್ತಾ ಇದ್ದ. ಎಲ್ರದ್ದು ಊಟ ಆಯಿತು. ಎಲ್ಲರೂ ಆರಾಮಾಗಿ ಹಾಸ್ಕೊಂಡು ಮಲ್ಕೊಂಬಿಟ್ವಿ. ಇವತ್ತೇನು ಅಡುಗೆ ಟೆನ್ಷನ್ ಇರಲಿಲ್ಲ, ಏನಿರಲಿಲ್ಲ, ಚೆನ್ನಾಗಿತ್ತು ಇವತ್ತೊಂಥರ. ಇನ್ನೇನೆಲ್ಲ ಮಲ್ಕೊಂಡಿದ್ದಾರೆ ಅಲ್ವಾ, ಮುಗೀತು. ಅದಕ್ಕೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳ್ತಾ, ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ವಾಚಿಂಗ್.